ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಈ ಒಂದು ಪ್ರಶ್ನೆ ಸಾಕಷ್ಟು ಜನ ಅಭ್ಯರ್ಥಿಗಳಲ್ಲಿ ಇಟ್ಕೊಂಡಿರ್ತಾರೆ. ಕೆಲವರು ನಮಗೂ ಕೂಡ ಕೇಳ್ತಾ ಇದ್ರಿ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದರೆ ನೇಮಕಾತಿ ಪರೀಕ್ಷೆ ಏನಿದೆಲ್ಲ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗುತ್ತೆ. ಮುಂದಿನ 30 ದಿವಸದಲ್ಲಿ ಅಧಿಸೂಚನೆ ಕೂಡ ಹೊರಬೀಳುತ್ತೆ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರಬಹುದು ಬೇರೆ ಬೇರೆ ಒಂದು ಮಾಹಿತಿಗಳು ಕೂಡ ಮೂಲಗಳ ಪ್ರಕಾರ ಕೂಡ ವರದಿ ಆಗ್ತಿರೋದಾಗಿರುತ್ತೆ. ಅವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಮುಂದಿನ 30 ದಿವಸದೊಳಗಡೆ ನೇಮಕಾತಿಗೆ ಅಧಿಸೂಚನೆ ಆಗುತ್ತೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಅಧಿಸೂಚನೆ ಹೊರಬಿಡುವ ಸಾಧ್ಯತೆ ಜಾಸ್ತಿ ಇರುವಂತದ್ದಾಗಿರುತ್ತೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ. ಈಗ ಪ್ರಶ್ನೆ ಆಗ್ತಿರುವಂತದ್ದು ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆ ಒಂದು ಹುದ್ದೆನ ಪಡ್ಕೋಬೇಕು ಅಂತಿರುವಂತ ಅಭ್ಯರ್ಥಿಗಳ ಕಡೆಯಿಂದ ಬಿ.ಎಡ್ ಅನ್ನ ಕಂಪ್ಲೀಟ್ ಮಾಡೋರಾಗಿರ್ಬೋದು, ಡಿ.ಎಡ್ ಅನ್ನ ಕಂಪ್ಲೀಟ್ ಮಾಡೋರಾಗಿರ್ಬೋದು, ಈ ತರ ಅಭ್ಯರ್ಥಿಗಳು ಅಂದ್ರೆ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇಟ್ಕೊಂಡಿದ್ದೀರಾ. ಟಿ.ಇ.ಟಿ ನೋಟಿಫಿಕೇಶನ್ ಆಗುತ್ತಾ ಅಂದ್ರೆ ಒಂದು ಶಿಕ್ಷಕರ ನೇಮಕಾತಿ ಮೊದಲನೇ ಆ ಒಂದು ಅಧಿಸೂಚನೆ ಮೊದಲನೇದಾಗಿ ಟಿ.ಇ.ಟಿ ಅಧಿಸೂಚನೆ ಕಾಲ್ ಮಾಡ್ತಾರೆ. ಒಂದು ಟಿ.ಇ.ಟಿ ಎಕ್ಸಾಮ್ ಅನ್ನ ನಡೆಸ್ತಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ ಅಂದ್ರೆ ಕಂಪಲ್ಸರಿ ಇರೋದಾಗಿರುತ್ತೆ. ಅಂದ್ರೆ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಹಾಕಬೇಕು ಅಂದ್ರೆ ಟಿ.ಇ.ಟಿ ಕಂಪಲ್ಸರಿ ಇದೆ. ಸೊ ಟಿ.ಇ.ಟಿನ ಮತ್ತೊಮ್ಮೆ ಮಾಡ್ತಾರಾ ಅಥವಾ ಅದನ್ನ ಮಾಡದೇನೆ ಒಂದು ನೇಮಕಾತಿ ಪರೀಕ್ಷೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಅದನ್ನ ಮಾಡದೇನೆ ನೇಮಕಾತಿ ಪರೀಕ್ಷೆ ಮಾಡ್ಬಿಟ್ರೆ ಯಾವೆಲ್ಲ ಅಭ್ಯರ್ಥಿಗಳಿಗೆ ಕಡಿಮೆ ಸ್ಕೋರ್ ಆಗಿದೆಯಲ್ಲ ಸೊ ಅವರು ಅಂದ್ರೆ ಕ್ಲಿಯರ್ ಆಗಿರುತ್ತೆ. ಕಡಿಮೆ ಸ್ಕೋರ್ ಆಗಿದ್ದವರಿಗೆ ಕನ್ಸಿಡರ್ ಆಗಬೇಕಾದ್ರೆ ಸ್ವಲ್ಪ ಸ್ಕೋರ್ ಜಾಸ್ತಿನೇ ಬೇಕಿರುತ್ತೆ. ಅಥವಾ ಸಿ.ಟಿ.ಟಿ ಅಂದ್ರೆ ಸಿ.ಟಿ ಕೂಡ ಸ್ಕೋರ್ ಮಾಡ್ಕೋಬೋದಿರುತ್ತೆ ನೇಮಕಾತಿ ಪರೀಕ್ಷೆಲು. ಬಟ್ ಇನ್ನೊಂದು ಬಹುತೇಕವಾಗಿ ಕ್ಲಿಯರ್ ಆಗದಿರುವಂತ ಅಭ್ಯರ್ಥಿಗಳಿದೆಯಲ್ಲ ಸೊ ಈ ಬಾರಿ ಡಿಸೆಂಬರ್ ತಿಂಗಳು 2025 ಏನಿತ್ತು ಆ ಸಂದರ್ಭದಲ್ಲಿ ಡಿಸೆಂಬರ್ 2ಕ್ಕೆ ಎಕ್ಸಾಮ್ ಮಾಡಿದ್ರು. ಆಲ್ಮೋಸ್ಟ್ ಬಹುತೇಕ ಅಭ್ಯರ್ಥಿಗಳಿಗೆ 3.35 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ 97,000 ಅಥವಾ ಆಲ್ಮೋಸ್ಟ್ 90,000ಕ್ಕೂ ಅಧಿಕ ಅಭ್ಯರ್ಥಿಗಳು ಕ್ಲಿಯರ್ ಮಾಡಿದ್ರು. ಸೊ ಇನ್ನ ಕೆಲವು ಅಭ್ಯರ್ಥಿಗಳು ಇದೆಲ್ಲ ಕ್ಲಿಯರ್ ಆಗದವರಾಗಿರೋದು. ಸೊ ಅವರು ಕೂಡ ಕೆಲವೊಂದು ವರ್ಷಗಳಲ್ಲಿ ಕ್ಲಿಯರ್ ಮಾಡಿದ್ದು ಕೂಡ ಮಾರ್ಕ್ಸ್ ಇನ್ಕ್ರೀಸ್ಗೆಲ್ಲ ಹಾಕಿರ್ಬೋದಾಗಿರುತ್ತೆ. ಈ ವರ್ಷ ಕ್ಲಿಯರ್ ಆಗದೆ ಹೋಗಿದ್ರು ಕೂಡ ಸರ್ಟಿಫಿಕೇಟ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಅಭ್ಯರ್ಥಿಗಳು ಕ್ಲಿಯರ್ ಆಗದಿರೋರು ಇರ್ತಾರಲ್ಲ ಸೊ ಅವ್ರ ಪ್ರಶ್ನೆ ಆಗಿರುವಂಥದ್ದು ಸೊ ಅವಕಾಶ ಮಿಸ್ ಆಗುತ್ತೆ ನಮ್ದು ಹಾಗೆ ಹೀಗೆ ನಮಗೆ ನೋಟಿಫಿಕೇಶನ್ ಮತ್ತೆ ಮಾಡ್ತಾರೆ ಹಾಗೆ ಅಂತ. ಸದ್ಯಕ್ಕೆ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಿರ್ತಕ್ಕಂಥ ಮಾಹಿತಿಯನ್ನು ಪಾಸಿಬಿಲಿಟೀಸ್ ಏನು ಸಾಧಕ ಬಾಧಕಗಳೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ತಿಳ್ಕೊಳ್ಳೋದಾದ್ರೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಅಥವಾ ಒಂದು ಸುದ್ದಿ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಸುದ್ದಿ ಆಗ್ತಿರೋದಾಗಿರುತ್ತೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಒಂದು ಅಧಿಸೂಚನೆ ಬರ್ಬೋದು. ಜೂನ್ ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ ಹಾಗೆ ಅಂತ ಪ್ರೆಸೆಂಟ್ ಅಲ್ಲಿ ಕೆಲವೊಂದು ಸುದ್ದಿಗಳು ಓಡಾಡ್ತಿದ್ದಾವೆ. ನಂತರದಲ್ಲಿ ಹಿಂದೆನೂ ಕೂಡ ನಾವು ಕೂಡ ವರದಿ ಮಾಡಿದ್ವಿ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಧಿಸೂಚನೆ ಆಗುವಂತ ಸಾಧ್ಯತೆಗಳು ಸದ್ಯಕ್ಕಿರುವಂತದ್ದಾಗಿರುತ್ತೆ. ಅಂದ್ರೆ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸಾಮ್ ಅನ್ನ ವರ್ಷದಲ್ಲಿ 2 ಟಿ.ಇ.ಟಿ ಮಾಡ್ತಾರೆ ಹಾಗೆ ಅಂತ ಕೆಲವು ಸುದ್ದಿ ಇತ್ತು. ನಾವು ಕೂಡ ವರದಿ ಕೂಡ ಮಾಡಿದ್ವಿ. ಸೊ ಆ ಪ್ರೆಸೆಂಟ್ ನ್ಯೂಸ್ ಅಲ್ಲಿ ನಾವು ಮಾಹಿತಿನ ಕೊಟ್ಟಿದ್ವಿ. ಯಾಕಂದ್ರೆ ಒಂದು ನೇಮಕಾತಿ ಪರೀಕ್ಷೆ ಆಗುತ್ತೆ ಅಂತ ಯಾವುದೇ ರೀತಿಯಂತ ಒಂದು ಗ್ಯಾರಂಟಿ ಆ ಸಂದರ್ಭದಲ್ಲಿ ಇರಲಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅವರು ಕೂಡ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಡಾಟಾಗಳನ್ನ ಕೊಡ್ತಾ ಇದ್ರು. ಸೊ ಆ ಒಂದು ರೀಸನ್ ಇಂದನೂ ಕೂಡ ಅಂದ್ರೆ ಶಿಕ್ಷಣ ಸಚಿವರು ಕೂಡ ಒಂದೊಂದು ಮಾಹಿತಿಗಳನ್ನ ಕೊಡ್ತೀರಿ. ಯಾವುದೇ ರೀತಿ ಫಿಕ್ಸೆಡ್ ನೇಮಕಾತಿ ಆಗೇ ಆಗುತ್ತೆ ಮಾಡೇ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿರಲಿಲ್ಲ. ನಾವು ಕೂಡ ಒಂದು ರೀಸನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಎಸ್.ಎಲ್.ಸಿ ಪಿ.ಯು.ಸಿ ನಂತರ ಮತ್ತೊಂದು ಟಿ.ಇ.ಟಿ ಆಗ್ಬೋದು ಅಂತ ಪ್ರೆಸೆಂಟ್ ಇರುವಂತಹ ನ್ಯೂಸ್ ನ ಪ್ರಕಾರ ನೋಡುವಂತಂದ್ರೆ ಮುಂದಿನ 30 ದಿವಸದಲ್ಲಿ ಅಥವಾ ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಹಾಗೆ ಅಂತ ಡಿಪಾರ್ಟ್ಮೆಂಟ್ ಹೇಳ್ತಿರೋದ್ರಿಂದ ಅವ್ರೇನಾದ್ರು ಆತರ ಮಾಡಿಬಿಟ್ರೆ ಟಿ.ಇ.ಟಿ ನೋಟಿಫಿಕೇಶನ್ ಇರೋದ ಅಂದ್ರೆ ಟಿ.ಇ.ಟಿ ಪರೀಕ್ಷೆ ಮಾಡುವಂಥದ್ದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಸಾಧ್ಯತೆ ತುಂಬಾ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕೆ ಅಂದ್ರೆ ಸರ್ಕಾರದ ಮುಂದೆ ಇರತಕ್ಕಂಥ ಉದ್ದೇಶ ಏನಂದ್ರೆ ಹಲವಾರು ಪ್ರೊಟೆಸ್ಟ್ ಹಾಗೆ ಹೀಗೆಲ್ಲ ಆಯ್ತಲ್ಲ ಸೊ ಆ ಒಂದು ವಿದ್ಯಾರ್ಥಿಗಳ ಹೋರಾಟ ಆಗಿರ್ಬೋದು ಬೇರೆದ ಪ್ರತೀಕ ಆಗಿರ್ಬೋದು ಈಗ ಒಂದು ಎಕ್ಸಾಮ್ಗಳು ಆಗ್ತಿದೆ ಅಂತ ನೇಮಕಾತಿ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಮೇನ್ಲಿ ಗೌರ್ಮೆಂಟ್ ಮುಂದೆ ಇರುವಂತ ನಿರ್ಧಾರ ಏನಾಗಿರುತ್ತೆ ಅಥವಾ ಅವರು ಮಾಡ್ಬೇಕಿರುವಂತ ಕೆಲಸ ಅವ್ರ ಪ್ರಕಾರ ಈಗ ಏನಾಗಿದೆ ಅಂದ್ರೆ ನೇಮಕಾತಿ ಪರೀಕ್ಷೆಗಳು ಅಷ್ಟೇ ಇರುವಂತದ್ದಾಗಿರುತ್ತೆ. ಇನ್ನು ಕೆಲವ್ರನ್ನ ಕರ್ಕೊಳ್ಳೋಣ ನಾವು ಟಿ.ಇ.ಟಿ ಮಾಡೋಣ ಬೇರೆದ್ ಮಾಡೋಣ ಅದನ್ನ ಮಾಡೋಣ ಅವ್ರ ಮುಂದೆ ಇರೋದಿಲ್ಲ. ಜಾಸ್ಟ್ ಇನ್ನೊಂದೇನಾದ್ರು ಒಂದು ಮತ್ತೊಂದು ಮಾಹಿತಿಗಳನ್ನ ಮನವಿಗಳನ್ನ ಯಾವ್ದಾರು ಅಭ್ಯರ್ಥಿಗಳು ಮಾಡಿದಂತ ಸಂದರ್ಭದಲ್ಲಿ ಆ ನಂತರದ ಏನಾದ್ರು ಟಿ.ಇ.ಟಿ ಮಾಡಿ ಹಾಗೆ ಅಂತ ಶಿಕ್ಷಣ ಇಲಾಖೆಗೆ ಏನಾದ್ರು ಮತ್ತೆ ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಇದೊಂದು ಆಗುವ ಅದಕ್ಕಿರುವ ಮಾಹಿತಿಗಳ ಯಾವುದೇ ರೀತಿಯಾಗಿ ಇಲಾಖೆ ಕಡೆಯಿಂದ ಈ ಒಂದು ನೇಮಕಾತಿ ಪರೀಕ್ಷೆಯ ಮೇನ್ ಆಗಿ ಅವ್ರ ಕಡೆಯಿಂದ ನೇಮಕಾತಿ ಪರೀಕ್ಷೆ ಮೇನ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಒಂದು ಟಿ.ಇ.ಟಿನ ಮಾಡ್ಬೇಕಾಗಿಗಂತೆ ಯಾವ ಡಿಪಾರ್ಟ್ಮೆಂಟ್ ಅವರು ಕಾಯ್ತಾ ಕೂತಿರಲ್ಲ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಟಿ.ಇ.ಟಿ ಅಧಿಸೂಚನೆ ಡಿಪಾರ್ಟ್ಮೆಂಟ್ ಮುಂದೆ ಸದ್ಯಕ್ಕೆ ಕಾಣದೆ ಹೋಗದಿರೋ ರೀತಿ ಕಾಣ್ತಿರೋದಾಗಿರುತ್ತೆ. ಪ್ರೆಸೆಂಟ್ ನ ಮಾಹಿತಿ ಪ್ರಕಾರ ನೇಮಕಾತಿ ಪರೀಕ್ಷೆ ಅಧಿಸೂಚನೆಗಳು ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿರುವಂತದ್ದಾಗಿರುತ್ತೆ. ಸದ್ಯಕ್ಕೆ ಟಿ.ಇ.ಟಿ ಅಂತಕ್ಕಂಥದ್ದು ಏನಿರುತ್ತಲ್ಲ ಯಾವುದೇ ರೀತಿ ಅಪ್ಡೇಟ್ಸ್ ಅನ್ನ ಇಲಾಖೆ ಕಡೆಯಿಂದ ಅಫಿಷಿಯಲಿ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆ ರೀಸನ್ ಇಂದ ಟಿ.ಇ.ಟಿ ಆಗುವ ಸಾಧ್ಯತೆಗೆ ಈ ಒಂದು ಏನು ಲೇಟೆಸ್ಟ್ ಮಾಹಿತಿಗಳಿರೋದಾಗಿರುತ್ತೆ ವಿನಃ ಯಾವುದೇ ರೀತಿ ಟಿ.ಇ.ಟಿನ ಮಾಡ್ತೀವಿ ಹಾಗೆ ಅಂತ ಎಲ್ಲೂ ಕೂಡ ಸುದ್ದಿ ಇಲ್ಲ. ಸೊ ಕಾದ್ ನೋಡಬೇಕಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಮ್ಮ ಕನ್ನಡ ವೆಬ್ ನಿಮಗೆ ಮಾಹಿತಿನ ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು.